ಹೆಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ವ್ಲಾಗ್. ಸೊ ಇವತ್ತು ನಮ್ಗೆ ಹೇಳ್ಕೊಡ್ತಾ ಇದೀನಿ ಸ್ನ್ಯಾಕ್ ಐಟಮ್, ಅದೇ ಮಸಾಲಾ ಮದ್ದೂರ್ ಮಾಡೋದು ಹೇಗೆ ಅಂತ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ ತಡ ಮಾಡದಲ್ಲೇ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಈ ಮದ್ದೂರ್ ವಡೆ ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಡ್ಕೊಂಬಿಡೋಣ. ಚಿರೋಟಿ ರವೆ, ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಸ್ವಲ್ಪ ಸೋಡಾ, ಆಮೇಲೆ ಎಳ್ಳು, ಜೀರಿಗೆ, ಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಇನ್ನು ಎಷ್ಟು ಕ್ವಾಂಟಿಟಿ ಬೇಕು ಅಂತ ಮಾಡುವ ವಿಧಾನ ನೋಡ್ಕೊಳ್ಳೋಣ. ಸೊ ಬನ್ನಿ ಈ ಮದ್ದೂರ್ ವಡೆ ಮಾಡುವ ವಿಧಾನನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಹೇಳಿದಾಗೆ 2 ಕಪ್ಪು ಚಿರೋಟಿ ರವೆ, ಆಮೇಲೆ 1 ಕಪ್ಪು ಅಕ್ಕಿ ಹಿಟ್ಟು. ಸೊ ಫಸ್ಟ್ 2 ಕಪ್ಪು ಚಿರೋಟಿ ರವೆ ಹಾಕೊಂಡ್ಮೇಲೆ 1 ಕಪ್ಪು ಅಕ್ಕಿ ಹಿಟ್ಟು ಹಾಕೊಂಡಿದೀವಿ, ಆಮೇಲೆ 1 ಕಪ್ಪು ಮೈದಾ ಹಿಟ್ಟು. ಸೊ ಇಷ್ಟು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಉಪ್ಪೇನು ಜಾಸ್ತಿ ಹಾಕೊಳಕ್ ಹೋಗ್ಬೇಡ್ರಿ, ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಕು, ಉಪ್ಪು ಸರೋಗುತ್ತೆ. ಸೊ ಇಷ್ಟು ಹಾಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ಥರ ಫುಡ್ ವ್ಲಾಗ್ಸು, ಸ್ನ್ಯಾಕ್ಸು ಬರ್ತಾನೆ ಇರ್ತವೆ. ಸೊ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಇದೊಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆದಮೇಲೆ ಏನು ಮಾಡಬೇಕು ಅಂದರೆ, ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ. ಸೊ ಅಡುಗೆ ಸೋಡಾ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕೊಳ್ಳ್ರಿ, ಜಾಸ್ತಿನ ಅವಶ್ಯಕತೆ ಇಲ್ಲ. ಆಮೇಲೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಏನಾದರೂ ಉಪ್ಪು ಕಡಿಮೆ ಇದೆ ಅನ್ಸಿದ್ರೆ ಇನ್ನೊಂದು ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪು. ಆಮೇಲೆ ಸಣ್ಣದಾಗಿ ಹಚ್ಕೊಂಡಿರೋ ಕರಿಬೇವು 1 ಕಡ್ಡಿ, ಆಮೇಲೆ ಜೀರಿಗೆ 1 ಟೇಬಲ್ ಸ್ಪೂನು, ಎಳ್ಳು 1 ಟೇಬಲ್ ಸ್ಪೂನು, ಆಮೇಲೆ ರೌಂಡಾಗಿ ಹಚ್ಕೊಂಡಿರೋ 1 ರಿಂದ 2 ಮೆಣಸಿನ್ಕಾಯಿ, ಶುಂಠಿ 1/4 ಇಂಚು ಸಾಕು ಸಣ್ಣದಾಗಿ ಹಚ್ಕೊಂಡಿರೋದು, ಈರುಳ್ಳಿ 1 ರಿಂದ 2 ಸಣ್ಣದಾಗಿ ಹಚ್ಕೊಂಡಿರೋದು. ಸೊ ಇಷ್ಟು ಹಾಕೊಂಡು ಏನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಬನ್ನಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಈ ಮದ್ದೂರ್ ವಡೆ ಎಲ್ಲ ಟೈಮಲ್ಲೂ ಚೆನ್ನಾಗಿರುತ್ತೆ. ಹಬ್ಬಕ್ಕೂ ಮಾಡ್ಬೋದು, ಅಥವಾ ಸಂಜೆ ಟೈಮಲ್ಲಿ ಸ್ನ್ಯಾಕ್ ಥರ ಮಾಡ್ಕೊಂಡು ತಿನ್ಬೋದು. ಸೊ ಇದೆಲ್ಲರಿಗೂ ಒಂಥರ ಇಷ್ಟ ಆಗೋ ಮದ್ದೂರ್ ವಡೆ. ಸೊ ಇದೇ ಥರ ನಿಮ್ಗೆ ಯಾವುದಾದ್ರು ಸ್ನ್ಯಾಕ್ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀವಿ. ನೆಕ್ಸ್ಟು ಏನು ಮಾಡೋಣ ಅಂದರೆ, ಒಂದು 5 ರಿಂದ 6 ಟೇಬಲ್ ಸ್ಪೂನ್ ಅಷ್ಟು, ಅಥವಾ ಇನ್ನೊಂದು 2 ಟೇಬಲ್ ಸ್ಪೂನ್ ಎಕ್ಸ್ಟ್ರಾ. ಸೊ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಬಿಟ್ಟು ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಅವಾಗ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ನಮ್ಮ ಮದ್ದೂರ್ ವಡೆ ಸಾಫ್ಟ್ ಆ್ಯಂಡ್ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಕಾಯಿಸ್ಕೊಂಡು ಹಾಕ್ತಾ ಇದೀವಿ ಅಂತ. ಸೊ ಈ ಥರ ಹಾಕೊಂಡ್ಮೇಲೆ ಕಲಿಸ್ಕೊಂಬೇಕಾದ್ರೆ ಹುಷಾರು, ಯಾಕಂದರೆ ಬಿಸಿ ಇರುತ್ತಲ್ವ. ಒಂದು 2 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಬನ್ನಿ ಇನ್ನು ಮಿಕ್ಸ್ ಮಾಡೋ ವಿಧಾನನ ನೋಡೋಣ. ಸೊ ಈ ಥರ ಚೆನ್ನಾಗಿ ಆ ಎಣ್ಣೆ ಎಲ್ಲ ಹಿಟ್ಟಿಗೆ ಹಿಡಿಬೇಕು. ಸೊ ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಹಾಕ್ಕೊಳ್ರಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಕೊಂಡು ಆಮೇಲೆ ಏನು ಮಾಡಬೇಕು, ಎಣ್ಣೆ ಕಾಯಿಸ್ಕೊಂಡು ಎಣ್ಣೆಗೆ ಬಿಟ್ಬಿಟ್ರೆ ಆಹಾ, ನಮ್ಮ ಮದ್ದೂರ್ ವಡೆ ರೆಡಿ. ಸೊ ಬನ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಸೊ ಆಮೇಲೆ ನೀರು ಹಾಕೊಬೇಕಾದ್ರೆ ನೋಡ್ಕೊಂಡು ಹಾಕೊಳ್ರಿ, ತೀರಾ ನೀರಾಗಿ ಆಗ್ಬಿಟ್ರು ಆಮೇಲೆ ಬೇಯಿಸೋದಕ್ಕಾಗಲ್ಲ. ಈ ಅಕ್ಕಿ ರೊಟ್ಟಿಗೆ ಹಿಟ್ಟು ಕಲಿಸ್ತೀವಲ್ಲ, ಸೊ ಆ ರೇಂಜಿಗೆ ನಮ್ಮ ಹಿಟ್ಟಿದ್ರೆ ಸಾಕು. ಸೊ ಈ ಥರ ನೀರು ಹಾಕೊಂಡು ಚೆನ್ನಾಗಿ ನಾದ್ಕೊಬೇಕು. ಸೊ ಬನ್ನಿ ನಾದ್ಕೊಂಡು ರೆಡಿ ಮಾಡ್ಕೊಂಡು ಬರೋಣ. ಸೊ ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡ್ರೆ ಸಾಕು. ಸೊ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಬಾಲ್ಸ್ ಥರ ಮಾಡ್ಕೊಂಬಿಡಿ. ಸೊ ಈ ಬಾಲ್ಸ್ ಥರ ಮಾಡ್ಕೊಂಡಿರೋದನ್ನ ನೀಟಾಗಿ ತಟ್ಕೊಂಡು ಕಾದಿರೋ ಎಣ್ಣೆಗೆ ಬಿಟ್ಬಿಡೋದು ಅಷ್ಟೇ. ಸೊ ಇದು ತಟ್ಟೋದಕ್ಕೆ ಒಂದು ಸ್ವಲ್ಪ ವಿಧಾನ. ಈ ಥರ ಸ್ಕ್ವೇರ್ ಟೈಪಲ್ಲಿ 2 ಕವರ್ನ ಕಟ್ ಮಾಡ್ಕೊಂಬಿಟ್ಟು ಸೊ ನೀಟಾಗಿ ಆಯಿಲ್ನ ಸವರ್ಕೊಂಬಿಡ್ರಿ. ಸೊ ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ಕೊಂಡು ಅದ್ರ ಮೇಲೆ ಇನ್ನೊಂದು ಕಟ್ ಮಾಡಿದ್ವಲ್ಲ ಕವರು, ಸೊ ಅದು ನೀಟಾಗಿ ಈ ಥರ ಇಟ್ಬಿಟ್ಟು ನೀಟಾಗಿ ಸುತ್ತ ಸವರ್ಕೊಂಡು ಬಂದ್ಬಿಡ್ರಿ ಅಷ್ಟೇ. ಸೊ ನೀಟಾಗಿ ಈ ಥರ ತಟ್ಕೊಂಡು ಬಂದ್ಬಿಟ್ರೆ ನಮ್ಮದು ಕಿತ್ತೋಗಲ್ಲ. ಸೊ ನೀಟಾಗಿ ಬರುತ್ತೆ. ಸೊ ತಟ್ಟೋವಾಗ ಕಿತ್ತೋಗುತ್ತೆ ಇಲ್ಲ ಕೈಗಂಟುತ್ತೆ ಅನ್ನೋ ಚಿಂತೆ ಇರಲ್ಲ. ಸೊ ಈ ಥರ ಈಸಿಯಾಗಿ ತಟ್ಕೊಂಡು ಆರಾಮಾಗಿ ಎಣ್ಣೆಗೆ ಬಿಟ್ಕೊಬೋದು. ಸೊ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಮದ್ದೂರ್ ವಡೆನ ತಟ್ಕೊಬೋದು ಅಂತ. ಆಮೇಲೆ ಹೋಳಿಗೆ ರೆಸಿಪಿನೂ ನನ್ನ ಚಾನಲಲ್ಲಿ ಹಾಕಿದ್ದೀನಿ. ಸೊ ಅದು ಇದೇ ಥರ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಒಂದ್ಸಲ ಚೆಕ್ಔಟ್ ಮಾಡಿ ಹೋಗಿ, ನೀವೇನಾದರೂ ಹೋಳಿಗೆ ಪ್ರಿಯರಾಗಿದ್ದರೆ. ಸೊ ಆಮೇಲೆ ಈ ಥರ ತಟ್ಕೊಂಡು ನೀಟಾಗಿ ಎಣ್ಣೆ ಒಳಗೆ ಬಿಟ್ಕೊಂಬಿಡ್ಬೇಕು. ಸೊ ಎಣ್ಣೆಗೆ ಹಾಕಿದ ತಕ್ಷಣ ತಿರುವಾಕಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಹಸಿಗಿರುತ್ತಲ್ವ, ಮುರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಒಂದು ಸ್ವಲ್ಪ ಬೇಯೋವರೆಗೂ ಬಿಟ್ಟು ಸೊ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ತಿರುವಾಕ್ರಿ, ಆವಾಗ ಗಟ್ಟಿಯಾಗಿರುತ್ತಲ್ವ, ಕಿತ್ತೋಗಲ್ಲ. ಸೊ ಇದು ಬೇಯಿಸೋದು ಒಂದು ಕಲೆ, ಜಾಸ್ತಿ ಹೈ ಫ್ಲೇಮಲ್ಲಿ ಇಕ್ಕಾಕೋಗ್ಬೇಡ್ರಿ, ಬೇಗ ಸೀದೋಗುತ್ತೆ. ಸೊ ಸೀದೋದ್ರೆ ಏನಾಗುತ್ತೆ ಅಂದರೆ ಮೇಲ್ಗಡೆ ಮಾತ್ರ ಕೆಂಪಗಾಗಿರುತ್ತೆ, ಆದರೆ ಒಳಗಡೆ ಬೆಂದಿರಲ್ಲ. ಸೊ ಹಿಟ್ಟು ಹಂಗೆ ಇರುತ್ತೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಸೊ ಚೆನ್ನಾಗಿ ಕೆಂಪಗಾದ್ಮೇಲೆ ನಮ್ಮ ಈ ಮದ್ದೂರ್ ವಡೆ ರೆಡಿಯಾಗಿದೆ ಅಂತ ಅರ್ಥ. ಸೊ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ ಇದೇ ಥರ ಸ್ನ್ಯಾಕ್ಸ್ ಐಟಮ್ಸು ಬರ್ತಾನೆ ಇರ್ತವೆ.
ಯಾಕಂದರೆ ಗೊತ್ತಲ್ಲ, ನಾವು ಸ್ನ್ಯಾಕ್ಸು, ಫುಡ್ಡು, ಸಾರುಗಳು ಎಲ್ಲನೂ ಕವರ್ ಮಾಡ್ತೀವಿ. ವೆಜ್ ರೆಸಿಪೀಸ್ ಆಲ್ ಐಟಮ್. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಆಗ್ತಿದೆ ಅಂತ. ಸೊ ತೇಲಿಸ್ತಾ ಅದು ಬಣ್ಣ ಚೇಂಜ್ ಆಗ್ತಾ ಬರುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಇಷ್ಟೊತ್ತಿಗೆ ಅದು ಆಗೋಗಿರೋದು, ಆದರೆ ಚೆನ್ನಾಗಿ ಬೇಯಲ್ಲ. ಸೊ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ನಿಧಾನಕ್ಕೆ ಬೇಯಿಸ್ಕೊಬೇಕು. ಸೊ ನಮ್ಮ ರೆಸಿಪಿ ಟೇಸ್ಟು ಮತ್ತು ಹೆಲ್ದಿಯಾಗಿರಬೇಕು ಅಂದರೆ ಪೇಷನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಇದು ಬೆಂದಿದೆ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ ಅದು ಎಣ್ಣೆ ಎಲ್ಲ ಕುಡಿಯೋದಕ್ಕೆ ಬಿಟ್ಬಿಡುತ್ತೆ. ಈ ಒಂಥರ ಬಬಲ್ಸ್ ಬರ್ತಿದೆಯಲ್ಲ, ಅದೆಲ್ಲ ನಿಂತೋಗುತ್ತೆ. ಆವಾಗ ನಮ್ಮ ಈ ಮದ್ದೂರು ವಡೆ ಬೆಂದಿದೆ ಅಂತ ಅರ್ಥ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಿದೆ ಅಂತ. ಆಮೇಲೆ ಈರುಳ್ಳಿನೂ ಎಲ್ಲ ಕೆಂಪುಗಾಗ್ತಾ ಬರುತ್ತೆ. ಸೊ ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆದಮೇಲೆ ತೆಕ್ಕೊಂಬಿಟ್ಟು ಆರಾಮಾಗಿ ತಿಂತಾ ಇರೋದಷ್ಟೆ. ಸೊ ಎಷ್ಟು ಚೆನ್ನಾಗಿ ಆಗ್ತಿದೆ ನೋಡಿ. ಸೊ ಈ ಸ್ನ್ಯಾಕ್ನ ಯಾರು ಇಷ್ಟಪಡಲ್ಲ? ನೀವು ಒಂದು ಸಲ ಮಾಡಿದ್ರೆ ಇದು ವಾರಕ್ಕೆ ಒಂದು 2 ಸಲ ಆದರೂ ನೀವು ಮಾಡ್ಕೊಂಡು ತಿಂತೀರ. ಸೊ ನೀವು ಇದನ್ನು ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೆಸಿಪಿನ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ. ಸೊ ಈ ಥರ ನೀಟಾಗಿ ಸೋಸ್ಕೊಂಬಿಡಿ ಎಣ್ಣೆನ, ಯಾಕಂದರೆ ಹೊಟ್ಟೆಗೆ ಜಾಸ್ತಿ ಎಣ್ಣೆ ಹೋದ್ರೂ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನೀಟಾಗಿ ಎಣ್ಣೆನ ಸೋಸ್ಕೊಂಡು ಸೊ ಈ ಥರ ಇಟ್ಕೊಳ್ಳಿ. ಸೊ ಬನ್ನಿ ಈ ಉಳಿದಿರೋವನ್ನು ಮಾಡ್ಕೊಂಡು ಒಂದು ಫೈನಲ್ ಶಾಟ್ ತೊಗೊಂಬಿಡೋಣ. ಆಹಾ, ಎಷ್ಟು ಚೆನ್ನಾಗಾಗಿದೆ ನೋಡಿ ಗುರು. ಸೊ ಇಷ್ಟು ಒಬ್ಬರೇ ತಿನ್ಬಿಡ್ತಾರೆ, ಅಷ್ಟು ಟೇಸ್ಟಾಗಿ ಸಖತ್ತಾಗಿ ಬಂದಿದೆ. ಸೊ ನೀವು ಇವತ್ತೇ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ. ಗೈಸ್, ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಈ ಸ್ನ್ಯಾಕ್ನ ರೆಡಿ ಮಾಡ್ಕೊಬೋದು ಅಂತ. ಈ ಮಸಾಲಾ ಮದ್ದೂರು ವಡೆ ಮಾಡಿರೋ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.